श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमधुरं भजेतापत्रयापहम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಶ್ರೀಗುರುಭ್ಯೋ ನಮಃ. ಶವನಕೆರೆ ಸೂತ ಪುರಾಣಿಕೆ ಕೆಲವೊಂದು ಪ್ರಶ್ನೆ ಕೇಳಿದ್ದಾರೆ. ಐದು ಉತ್ತರಗಳಂತ ಹೇಳಿದ್ರೆ ಸುರುಟು ವೇದವ್ಯಾಸನ ಅವತಾರದ ಬಗ್ಗೆ ಸೂತ ಪುರಾಣಿಕರು ಪಂಪೇರು. ವೇದವ್ಯಾಸರು ಪರಾಶರ ಋಷಿಗಳಿಗೆ ಸತ್ಯವತಿ ದೇವಿಯ ಅವತಾರ ಅಂತೇರು, ಮಗೆ ಆತ ಅವತಾರ ಅಂತೇರು ಅಂತ ಮೂಡು. ಈ ಸೂತ ಪುರಾಣಿಕರ ಬಂಡ ಏರು ಸೂತ ಪಣಂತ ಅಂಡ ಈ ರಥವಂತ ಬಲ್ಪೋಪಣಗಳು, ರಥ ಓಡಿಸೋಪಣಗಳು ಮುಗುಳು ಸೂತ ಪುರಾಣಿಕರು ಅಪ್ಪಣ ಈ ಸೂತ ಪುರಾಣಿಕರು ಮುದಲ ಜಾತ ಪಣಂತ ಅಂಡ ಉಗ್ರಶವಸ್ ಅಂತ ಮುಕುಳು ರೋಮಹರ್ಷಣ ಪುರಾಣಿಕರನ್ನೋ ಮಗೆ ರೋಮಹರ್ಷಣ ಪಣಂತ ಅಂಡ ವೇದವ್ಯಾಸ ದೇವರನ್ನೋ ರೋಮಾಂಚನತ್ತಾವರ ಪುಟ್ನಗಳು. ವೇದವ್ಯಾಸನ ದೇವರನ್ನು ರೋಮಹರ್ಷಣ ರೋಮಾಂಚನತ್ತಾವರ ಪುಟ್ನಗಳಿಗೆ ರೋಮಹರ್ಷಣ ಅಂತಾರೆ. ಅಕ್ಕಳ ಮಗಿನ ಉಗ್ರಶವಸ್. ಆ ಉಗ್ರಶವಸ್ ಪುರಾಣಿಕೆರೆ ಸೂತ ಪುರಾಣಿಕೆರೆ ಇತ್ತ ಶೌನಕೆರೆಗೆ ಈ ಭಾಗವತಂತ ಉಪದೇಶ ಅಂತ ಒಂದೊಂದು ತುಳ್ಳ್ಯಾರೆ. ಪ್ರಾರಂಭ ಉಂಟು ವೇದವ್ಯಾಸನ ಅವತಾರಾಪಣು ವೇದವ್ಯಾಸನ ಅವತಾರ ಇರುತ್ತೆ. ಅప్పుడు ವೇದ ವಿಭಾಗ ಅಂಪೇರೆ ಅವಿನ ಪಣಂತುಳ್ಳ್ಯಾರೆ. ಸಹ ಕದಾಚಿತ್ ಸರಸ್ವತ್ಯಾಹ ಉಪಸ್ಪೃಶ್ಯ ಜಲಂ ಶುಚಿಃ ವಿವಿಕ್ತೆ ಏಕಃ ಆಸೀನಃ ಉದಿತೆ ರವಿಮಂಡಲೆ. ಸ ಕದಾಚಿತ್ ಸರಸ್ವತ್ಯಾಹ ಉಪಸ್ಪೃಶ್ಯ ಜಲಂ ಶುಚಿಃ ವಿವಿಕ್ತ ಏಕ ಆಸೀನಃ ಉದಿತೆ ರವಿಮಂಡಲೆ. ವೇದವ್ಯಾಸರ ಅವತಾರಾತ್ಮ ವೇದವ್ಯಾಸರ ಒಂದು ಸರಿ ಅಕ್ಕಳು ಸ್ವಭಾವತ ಶುಚಿ ಅಕ್ಕಳು ಎಕಳಜಾಲ ಪಿದೇತಾವತಾರ ಶುದ್ಧಾವಣಸುದ್ದಿ ನವಂಕಾಂಡ ಬೊಕ್ಷರ್ಲಾಗತ್ತೆ ಮೀಂಡ ಮಾತ್ರ ಶುದ್ಧಿ. ವೇದವ್ಯಾಸರ ಸ್ವತಃ ಶುದ್ಧಿ ಆನೆತಾವರ ಎಕಳಜಾಲ ಔಲ ಸ್ನಾನ ಔಲ ಬೋಡುಸುದ್ದಿ ಆಂಡಲ ಸಜ್ಜನರಾತ್ನಗಳು ಋಷಿಮುನಿಗಳು ಎಂಚಿ ಕೊಡುವ ಸೋಜಿಕೋರಕ್ಕೋಸ್ಕರ ಒಂಜಿ ದಿನ ಉದಿತೇ ರವಿಮಂಡಲೆ ಸೂರ್ಯೋದಯ ಆದನ. ಆ ಸಂದರ್ಭ ಉಂಟ ವೇದವ್ಯಾಸರೇ ಸರಸ್ವತಿ ನದಿಟ್ಟು ಐದು ನೀರು ತಾನು ಅವಗಾಹ ಸ್ನಾನ ಅಂತ ಅದ್ದತೆ ಏಕಾಂತ ಉಂಟುಕೊಳ್ಳಂತೂ ಆಲೋಚನೆ ಪೇರು. ವಿವಿಕ್ತೆ ವಿವಿಕ್ತೆ ಬಂದ್ರೆ ಏಕಾಂತ ಏರ್ಲಿ ಇಪ್ಪನ್ನ ಸಂದರ್ಭ ಉಂಟು ಇವರಿಯೇ ಕೊಡಂತೂ ಆಲೋಚನೆ ಪೇರು. ಸ ಕದಾಚಿತ್ ಸರಸ್ವತ್ಯಾ ಉಪಸ್ಪೃಶ್ಯ ಜಲಂ ಶುಚಿಃ ವಿವಿಕ್ತ ಏಕ ಆಸೀನಃ ಉದಿತೆ ರವಿಮಂಡಲೆ. ಪರಾವರಜ್ಞಃ ಸಹ ಋಷಿಃ ಕಾಲೇನ ಅವ್ಯಕ್ತರಂ ಹಸ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೆ ಯುಗೆ. ಪರಾವರಜ್ಞಃ ಋಷಿಃ ಕಾಲೇನ ವ್ಯಕ್ತರಂ ಹಸ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೆ ಯುಗೆ. ವೇದವ್ಯಾಸರು ಯಾವ್ದು ಆಲೋಚನೆ ಪೇರ್ಕೊಂಡಂತ ಅಂಡ ವೇದವ್ಯಾಸರು ಬಂದ್ರೆ ಸಾಕ್ಷಾತ್ ಭಗವಂತೆ ಮಹಾ ಸರ್ವಜ್ಞೆ ಪರಾವರಜ್ಞ ಪ್ರತಿಯೊಂದೆಲ್ಲ ಸರಿಯಾದ ತಿಳಿಯುವಂತ ನಾಯೇ ಸಾಯಾಗಿ ಪರಮಾತ್ಮ ಮಾಂತೆತ್ತರ ಜ್ಞಾನ ಉಂಟಾಯ್ಕಾಯ್ತ ಅವರ ಪರ ಅವರ ಕಿಂಜ ಮಲ್ಲ ಪೂರೆತ್ತರ ಜ್ಞಾನ ಅವು ಆ ಭಗವಂತಗೊಂಡು ಸರ್ವಜ್ಞಾತ್ಮಗಳು ಅಂಚಿತ್ನ ಋಷಿ. ವೇದವ್ಯಾಸರ ಋಷಿಯಾತ ಬರ್ತೇವೆ. ಋಷಿ ಶಬ್ದ ಅಂತ ಜ್ಞಾನಿ ಅಂತ ಅರ್ಥ. ಅಂಚಿತ್ನ ಋಷಿಕ ವೇದವ್ಯಾಸರೇ ಆಲೋಚನೆ ಪೇರೆ ಯಾದಾತ್ಮ ಪಡಂತ ಅಂಡ ಈ ಕಲಿಯುಗ ಉಂಟ ಅನ್ನಗ ಕಲಿಗಂತ ಒಂದು ಪ್ರಭಾವತ್ತಾರ ಕಲಿತ ಪ್ರಭಾವ ಎಂಚಪಡಂತ ಅಂಡ ಕಾಲಂತ ಪ್ರಭಾವ ಕಲಿಕಾಂತ ಪ್ರಭಾವ ಅವ್ಯಕ್ತ ರಂಹಸ ಕಾಲೇನ. ಆ ರಂಹ ಪಣಂತ ಅಂಡ ವೇದ ಅಂದರ್ಥ ಕಾಲಂತ ವೇಗ ನಂಕ್ ಐತು ಗಮನಂಕೆ ಬರ್ಪುರಿ ಅವು ಎಂಚ ಒಂಜಿ ಬೊಕ್ಷಾಪುಣು ಬಯ್ಯಾಪುಣು ಬೊಕ್ಷಾಪುಣು ಬಯ್ಯಾಪುಣು ಒಂಜಿ ಕ್ಷಣ ಕ್ಷಣ ಪೋದುಂಡು ಈಜಿತ್ನ ಕಾಲಂತ ವೇಗ ಅವು ಅವ್ಯಕ್ತವಾತುಂಡು ಏರೆಲ್ಲ ಗಮನಂಕು ಬರ್ಪುರಿ ಏರ್ಲಾಯ್ತು ನೋಟಿಸ್ ಸಂಪುರಿಯರು ಅಂಚಿತ್ನ ಕಾಲತ್ತ ಅವರ ಜಾದಾಪುಣ ದಂಡ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೆ ಯುಗೆ. ಯುಗಧರ್ಮ ವ್ಯತಿಕರ ಅರ್ಥಾತ್ ಕಲಿಯುಗ ಕೃತಯುಗಂಟಾನಗ ಧರ್ಮ ಪೂರ್ಣವಾತಿಪ್ಪುಣು ತ್ರೇತ ದ್ವಾಪರಾಂಚನ ಬನ್ನಗ ಧರ್ಮ ಅಂತ ಚೂಚೂರೆ ಕಮ್ಮಿ ಅಂತ ಬರ್ತದೆ, ಧರ್ಮಾಚರಣೆ ಕಮ್ಮಿ ಅಂತ ಬರ್ತದೆ. ಕಲಿಯುಗಂಟಾನಗ ಧರ್ಮಾಚರಣೆ ಕಮ್ಮಿ ಆಪುಣು
ಅಧರ್ಮನೇ ಜಾಸ್ತಿ ಆಪುಣು ಇಂಚ ಕಲಿಯುಗಂತೊಂಜಿ ಪ್ರಭಾವತ್ತಾವರ ಜಾತಮಾಂತಮೂಳು ವ್ಯತ್ಯಾಸ ಅವಂತುಂಡ ಧರ್ಮಂತ ವಿಷಯ ಅಂಟು ಅವಿನ ಪೂರ ಮಕ್ಕಳು ಸುವಂತುಳ್ಳ್ಯರೆ ಅವಿನ ಸೂತು ಅಕ್ಕಳು ಆಲೋಚನೆ ಅಂತಂತುಳ್ಳ್ಯರೆ ಪರಾವರಜ್ಞ ಸರಸಿ ಕಾಲೇನ ವ್ಯಕ್ತರಂ ಹಸ ಯುಗ ಧರ್ಮ ವ್ಯಧಿಕರಂ ಪ್ರಾಪ್ತಂ ಭುವಿ ಯುಗೆ ಯುಗೆ ಭೌತಿಕಾನಾಂ ಚ ಭಾವಾನಾಂ ಶಕ್ತಿಹ್ರಾಸಂ ಚ ತತ್ಕೃತಂ ಅಶ್ರದ್ಧದಾನಾನ್ ನಿಸ್ಸತ್ವಾನ್ ದುರ್ಮೇಧಾನ್ ಹಸಿತಾಯುಷಃ ಭೌತಿಕಾನಾಂ ಚ ಭಾವಾನಾಂ ಶಕ್ತಿಹ್ರಾಸಂ ಚ ತತ್ಕೃತಂ ಅಶ್ರದ್ಧದಾನಾನ್ ನಿಸ್ಸತ್ವಾನ್ ದುರ್ಮೇಧಾನ್ ಹಸಿತಾಯುಷಃ జాతాత్మనంత అండ కలియుగంట అనగా భౌతిక పదార్థంతమా అంత శక్తి పంపడం కమ్మి ఆపణం ఈ ప్రపంచం మంది ఇస్తున్న పంచభూతం నిర్మాణవాత్మ శక్తి వస్తువులను ಐಕ ಪ್ರಭಾವ ಐಕ ಶಕ್ತಿ ಐಕ ಎಕ್ಸಾಂಪಲ್ ಕೊಡ್ಕೊಂಡಂತ ಅಂಡ ಈ ಆಹಾರ ಧಾನ್ಯಂ ಅಂತ ಬಳಿಪ ಐಟ್ ಹೃದಯಗೊಂಡು ಜಾತನ ಶಕ್ತಿ ಇತ್ನ ಅವು ತ್ರೇತ ಅಂಟ ಇಪ್ಪಡಿ ಕಮ್ಮಿ ಆಪಣ ಅಂಜಿನ ಕಲಿಗೊಂಡ అనక ಐಕ ಶಕ್ತಿ ನಾಲ ಕಮ್ಮಿ ಆಪಣ ಈ ರೀತಿ ಆತೆ ಪ್ರತಿಯೊಂದು ಪದಾರ್ಥ ಅಂತಲ ತತ್ಕೃತಂ ಆ ಕಲಿಕಾಲಂತೊಂದು ಪ್ರಭಾವತ ಅವರ ಐತೋ ಶಕ್ತಿ ಕಮ್ಮಿ ಆಪುಣು ಆತೆತ್ತಾವಂತೆ ಆ ಪಂಚಭೂತಂತೋನೇ ಶಕ್ತಿ ಕಮ್ಮಿ ಆಪುಣ ಎತ್ತ ವರ್ಷ ಪಾಂಚಭೂತಿಗ ಒಂದು ಶರೀರ ಉಂಟ ಜನಗಳಿಗೆ ಶಕ್ತಿ ಕಮ್ಮಿ ಆಪುಣು ಶಕ್ತಿ ಶಾಸಂ ಚ ತತ್ಕೃತಂ ಅಶ್ರದ್ಧದಾನಾಂ ನಿಸ್ಸತ್ವ ಈ ಜನಗಳ ಜೀವೆರಡಮ ಅಂತ ದೈಹಿಕವಾತೆ ಮಾನಸಿಕವಾತೆ ಶಕ್ತಿ ಕಮ್ಮಿ ಆನಗ ಶ್ರದ್ಧೆ ಕಮ್ಮಿ ಆಪುಣು ಸತ್ವ ಬಂಡ ಶಕ್ತಿ ಅರ್ಥ ಶಕ್ತಿ ಶರೀರ ಉಂಟ್ಲ ಮನಸ್ಸು ಇಡ್ಲ ಬುದ್ಧಿ ಇಡ್ಲ ಮಾತಾಡಲು ಶಕ್ತಿ ಕಮ್ಮಿ ಆಪುಣು ದುರ್ಮೇಧಾನ್ ಆತೆತ್ತಾವಂತೆ ಅವು ಮೇಧಾವಂತ ಅಂಡ ಬುದ್ಧಿಶಕ್ತಿ ಅವು ಹಾಳು ವಿಷಯ ಉಂಟೇ ಜಾಸ್ತಿ ಆಪುಣು ಧರ್ಮ ವಿಷಯ ಉಂಟು ಕಮ್ಮಿ ಆಪುಣು ದುರ್ಮೇಧಾನ್ ಜೊತೆಗೆ ಕಸಿತ ಆಯುಷ್ಯಲ ಕಮ್ಮಿ ಆಪುಣು ಆಯುಷ್ಯ ಹೃದಯಗೊಂಡು ಸಾವಿರಾರು ವರ್ಷ ಬದುಕೊಂಡಿತ್ತೇರು ಕೃತ ತ್ರೇತ ದ್ವಾಪರ ಕಲಿಯುಗತ అనగా ಕಲಿಯುಗಂಟ అనಗ 100 ವರ್ಷ ಅವು ಕಡೆಕಾನಗ 30 ವರ್ಷ ಬರ್ಪುಣು ಅಂದ್ಕೊಂಡ್ಪೇರು ಈ ರೀತಿ ಆತ ಕಲಿಯುಗಂತ ಒಂದು ಪ್ರಭಾವತ್ತಾವರ ಆಯುಷ್ಯಲ ಕಮ್ಮಿ ಆಪುಣೇನ್ಮ ಅಂತ ವೇದವ್ಯಾಸರೇ ಸೂಯರೆ ಭೌತಿಕಾನಾಂ ಚ ಭಾವಾನಾಂ ಶಕ್ತಿಹ್ರಾಸಂ ಚ ತತ್ಕೃತಂ ಅಶ್ರದ್ಧದಾನಾಂ ನಿಸ್ಸತ್ವಾನ್ ದುರ್ಮೇಧಾನ್ ಹಸಿತಾಯುಷಃ ದುರ್ಭಗಾನ್ ಚ ಜನಾನ್ ವೀಕ್ಷ್ಯ ಮುನಿಃ ದಿವ್ಯೇನ ಚಕ್ಷುಷಾ ಸರ್ವವರ್ಣಾಶ್ರಮಾಣಾನಾಂ ಯದ್ದದ್ಯೋ ಚಿರಂ ಅಮೋಘದೃಕ್ ದುರ್ಭಗಾಂ ಚ ಜನಾನ್ ವೀಕ್ಷ್ಯ ಮುನಿರ್ದಿವ್ಯೇನ ಚಕ್ಷುಷಾ ಸರ್ವವರ್ಣಾಶ್ರಮಾಣಾನಾಂ ಯದ್ದದ್ಯೋ ಚಿರಮಮೋಘದೃಕ್ ಜನಗುಳಮ ಅಂತ ದುರ್ಭಗ ಅಕ್ಲೆ ಭಗವಂತ ಅಣ್ಣ ಮಂಗಳ ಮಂತ ಮಾಂಗಲ್ಯಂ ಅಂತ ಕಮ್ಮಿ ಆಪುಣು ಆಯುಷ್ಯನೇ ಕಮ್ಮಿ ಆಪುಣು ಸಂಸಾರ ನಿವೃತ್ತಿಯವರೆಗೆ ಜಾತ ಜ್ಞಾನ ಬೋರ್ಡ್ ಅವಲ ಕಮ್ಮಿ ಆಪುಣು ಎಡ್ಡೆಡ್ಡ ಗುಣಗಳು ಕೂಡ ಕಮ್ಮಿ ಆಪುಣು ನೇಮ್ ಜಿತ್ನ ಜನಗುಳಮ ಅಂತ ಸುವಂತುಳ್ಳೆರೆ ಅಕ್ಲೆ ಎಂಚ ಗೊತ್ತಾ ಅನ್ಬಂತ ದಿವ್ಯೇನ ಚಕ್ಷುಷ ವೇದವ್ಯಾಸ ಸಾಕ್ಷ ಭಗವಂತ ಅವರ ತ್ರಿಕಾಲ ಜ್ಞಾನಿಡು ಅಕ್ಕಳು ಅಂಚಿತ್ನು ದಿವ್ಯ ದೃಷ್ಟಿಡೆ ಅವೇನಮ ಅಂತ ವಿಚಾರ ಅಂತ ಸೂತು ಅಮೋಘ ದೃಕ್ ವೇದವ್ಯಾಸರು ಬಣಂತಾಂಡ ಸಾಮಾನ್ಯ ತಗು ಮಹಾಜ್ಞಾನುಡು ಆ ಮಹಾಜ್ಞಾನ ವೇದವ್ಯಾಸರೆಲ್ಲ ಸಾಮಾನ್ಯವಾತ್ಮನಿ ಮನುಷ್ಯರು ಎಂತ ಆಲೋಚನೆ ಅಂತಾರೆ ಆ ರೀತಿ ಆಲೋಚನೆ ಅಂತುಳ್ಳೇರೆ ವೈಕೋಸ್ಕರ ಬಣಂತಾಂಡ ಈ ದುಷ್ಟರಿಗೆ ಮೋಹ ಬರಡು ವೇದವ್ಯಾಸರು ಅಂತ ವೇದವ್ಯಾಸ ಬಣಂತಾಂಡ ಒಂದು ಋಷಿ ಇತ್ತು ಎನ್ನೋಡು ಅಂಚ ಅಯೋಗ್ಯ ಜನರಿಗೆ ಮೋಹ ಬರ್ರೆಗೋಸ್ಕರ ವೇದವ್ಯಾಸರು ಸರ್ವಜ್ಞರು ಅಕಡೆಲ್ಲ ಆಲೋಚನೆ ಬರಡುಂತದ್ದಿ ನಂಕಾಂಡ ಯಾವ್ದನ್ನ ಒಂದು ಸಮಸ್ಯೆ ಬರ್ತಂತ ಕೂಡುವಂತೂ ಆಲೋಚನೆ ಅಂತೂ ಕೊಂಚೆ ಪರಿಹಾರ ಸೊಲ್ಯೂಷನ್ ನಮ್ಮ ನಾಡುವ ವೇದವ್ಯಾಸರು ಅಂಚದಾಲ ಕಷ್ಟದಿ ಆಂಡಲ ಒಂಜಿ ಮನುಷ್ಯನಾಯೆ ಒಂದು ಜ್ಞಾನಿಯಾನಾಯೆ ಎಂಚ ವಿಚಾರ ಅಂಪೊಮ್ಮನೆ ಸೋಜಿಕೋರಿಗೋಸ್ಕರ ವೇದವ್ಯಾಸರೇ ಸಾಮಾನ್ಯ ಒಂಜಿ ಋಷಿ ಮುನಿಕಣಕ ತಾನ್ಲ ಒಂಜಿ ಆಲೋಚನೆ ಅಂತೂ ಕೊಂಜಿ ಪರಿಹಾರ ಎಂಚ ನಮ್ಮ ನಾಡುಣ ಅನ್ಪಂಡಿತು ಅಕ್ಕಳು ಸರ್ವಜ್ಞರಾತ್ನ ವೇದವ್ಯಾಸರೇ ಮಾಂತ ಆಶ್ರಮಂತ ಕಡೆಗಳ ಕ್ಷೇಮಾವಡು ಮಾಂತ ವರ್ಣಂತಗಳ ಕ್ಷೇಮಾವಡು ಉದ್ದೇಶತ್ತ ಅವರ ನೆಕ್ ಜಾತಾಳ ಅಂಪೊಡತ ಅನ್ಕೊಂಡಿತು ಅಕ್ಕಳು ಯದ್ ದಧ್ಯವು ಅಕ್ಕಳು ಆಲೋಚನೆ ಅಂತೀರು ದುರ್ಭಗಾಂಶ ಜನ ಮುನಿರ್ದಿವ್ಯೇನ ಚಕ್ಷುಷಾ ಸರ್ವವರ್ಣಾಶ್ರಮಾಣಾನಾಂ ಯದ್ದಧ್ಯೋ ಚಿರಮಮೋಘದೃಕ್
ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಂ ವ್ಯದಧಾತ್ ಯಜ್ಞಸಂತತ್ತಿ ವೇದಂ ಏಕಂ ಚತುರ್ವಿಧಂ. ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಂ ವ್ಯದಧಾತ್ ಯಜ್ಞಸಂತತ್ತಿ ವೇದಮೇಕಂ ಚತುರ್ವಿಧಂ. ఇంచిత్న ఆ లోకంతో అవస్థను సూతు వేదవ్యాస నీకు జాదం పరిహారం పోవడం చాలందது సురుడు జాదం పెరపడంత అండ వేద విభాగం పేరు. వేద పంపుణం అವು అనంత వేద ఏకం అವು పరిపూర్ణవాదిత్న వేద అంచిత్న వేదంట్ల ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ పంపుణం ಒಂಜೊಂಜಿ ವಿಭಾಗ ಒಂಜೊಂಜಿ ಆ ರಾಶಿ వేద వేదనిత్న ಆಂಡ ಕಲಿಗೊಂಟ ಅನಗ ಅಂಚಿತ್ನ ಆತ ವೇದಗಳ ಅಧ್ಯಯನ ಪ್ರಾಪ್ರಿಯಾನಿತ್ತ ಅವರ ವೇದವೇದ ಜಾತ ಆಂಡ ವೇದ ಅಧ್ಯಯನ ಅವಂತೆ ಯಜ್ಞಂತ ಒಂಜಿ ಆ ಸಂತತಿ ಯಜ್ಞ ಸಂತತಿ ಅರ್ಥಾತ್ ಈ ಧಾರ್ಮಿಕವಾತ್ನ ಒಂಜಿ ಜಾತ ಒಂಜಿ ಕ್ರಿಯೆಗಳು ಮಾಂತ ಉಂಡ ಅವು ಮಾಂತ ಕಂಟಿನ ಅವಡು ಉಳಿಯೋಡಂತ ಆಂಡ ವೇದ ಬೋಡೆ ಬೋಡು ಅವು ಶುದ್ಧವಾತಿ ಕೊಡಂತ ಆಂಡ ವೇದ ಬೋಡು ಜಯಬಂಧನಾಂಡ ವೇದ ಇತ್ತಂಡನೆ ಈ ಎಂಚಿ ಯಾಗ ಯಜ್ಞ ಮಾತು ಉಳಿಯರ ಸಾಧ್ಯ. ಚಾತುರ್ಹೋತ್ರಂ 4 ವಿಧಂತೋ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ 4 ವಿಧಂತೋಲ ಹೋಮ ಹವನಮ ಅಂತ ಅವು ಕರ್ಮ ಶುದ್ಧವಾದಿಪ್ಪೊಡು ಅದಕ್ಕೋಸ್ಕರ ಅವಿನಮಾಂತ ಉಳಿಯಸೋಡು ಅಂತ ಅಂಡ ಅದಕ್ಕೋಸ್ಕರ ವೇದ ಬೇವಡು ಪಂಡದು ವೇದ ಅನಂತ ವೇದ ಉಂಟು ಒಂಜೊಂಜಿ ಭಾಗ ಚೂರು ಚೂರು ಗೆದ್ದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಪಂಡಿತ್ ಏಕಂ ವೇದಂ ಚತುರ್ವಿಧಂ ವ್ಯದದಾತ್. ಒಂಜೇ ವೇದನ 4 ವಿಭಾಗವಾದ ವೇದವ್ಯಾಸರು ಲೋಕಂಕು ಕೊಳ್ಪೇರೆ ಉದ್ದೇಶ ಜಾದ ಪಣಂತಾಂಡ ಈ ಧಾರ್ಮಿಕವಾತ್ನ ಯಜ್ಞ ಸಂಪ್ರದಾಯ ಅಂತ ಉಳಿಯೋಡು ಅದಕ್ಕೋಸ್ಕರ ವೇದನ ಕೊಡಿಯ ವಿಭಾಗ ಅಂತ ಕೊಡಿಯರೆ ಏಮಂಡ ವೇದವ್ಯಾಸನ ಬಾಧೆ 2 ವೇದ ವಿಹಿತ ಧರ್ಮ ವೇದ ವಿಹಿತವಾತ್ಮನೇ ಧರ್ಮ ವೇದನಿದ್ದಿಂದ ಧರ್ಮಾಚರಣೆ ಉಳಿಯಲು ಸಾಧ್ಯ ಅದಕ್ಕೋಸ್ಕರ ಅಕ್ಕಳು ವೇದ ವಿಭಾಗ ಸುರುಟಂ ಪೇರೆ. ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಂ ವ್ಯದಧಾತ್ ಯಜ್ಞ ಸಂತತ್ತಿ ವೇದಮೇಕಂ ಚತುರ್ವಿಧಂ. ಋಗ್ಯಜುಸ್ಸಾಮ ಅಥರ್ವಾಖ್ಯಾಃ ವೇದಾಃ ಚತ್ವಾರಃ ಉದ್ಧೃತಾಃ ಇತಿಹಾಸ ಪುರಾಣಂ ಚ ಪಂಚಮಃ ವೇದಃ ಉಚ್ಯತೆ. ಋಗ್ಯಜುಸ್ಸಾಮ ಅಥರ್ವಾಖ್ಯಾ ವೇದಾಶ್ಚತ್ವಾರ ಉದ್ಧೃತಾಃ ಇತಿಹಾಸ ಪುರಾಣಂ ಚ ಪಂಚಮೋ ವೇದ ಉಚ್ಯತೆ. ವೇದ ವಿಭಾಗ ಅಂತೇರೆ 4 ವಿಭಾಗ ಅಂತೇರೆ 5 ಪುದರ್ ಜಾತ ಪಣಂತಾಂಡ ಋಕ್ ಯಜಸ್ಸು ಸಾಮ ಅಥರ್ವ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅಂತ 4 ವಿಭಾಗ ಅಂಪೇರೆ. ಚತ್ವಾರ ಉದ್ಧೃತಾಹ 4 ವಿಭಾಗ ಅಂತಿದ್ದಾರೆ 5 ಜೊತೆಗೆ 5 ಅರ್ಥ ಅವಡದ ಅಂಚಿತ್ನ ವೇದನ ಅರ್ಥ ಅವರಿಗೋಸ್ಕರ ಇತಿಹಾಸರ ಪುರಾಣಲ ಮಹಾಭಾರತ ಇತಿಹಾಸ ವೇದ ಪುರಾಣಗಳು ಪ್ರಧಾನ ಪುರಾಣಗಳು ಮಹಾಪುರಾಣಗಳು ಉಪಪುರಾಣಗಳು ನಿರ್ಮ ಅಂತ ವೇದವ್ಯಾಸರು ರಚನಂತೆರೆ. ಆ ಇತಿಹಾಸ ಪುರಾಣ ಬಂದ್ಕೊಂಡು ಐಕ್ ಪಂಚಮ ವೇದ ಅಂತ ಐಕ್ ಪುದರ್ ಜಯಪಣಂತಾಂಡ ಅವು ವೇದಂತ ಅರ್ಥ ನಿರ್ಣಯ ಪಡೋಕೋಸ್ಕರ ಇತ್ನೆತ್ತಾವರ ಅವು ಅಂತ ಆ ಪಂಚಮ ವೇದ ಅಂತ ಐಕ್ ಪುದರ್ ಬರ್ತನೆ. ಈ ರೀತಿಯಾದ ವೇದವ್ಯಾಸರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಬಂತ ವೇದ ವಿಭಾಗ ಅಂತೇರೆ 5 ಅರ್ಥ ನಿರ್ಣಯಕ್ಕೋಸ್ಕರ ಮಹಾಭಾರತ ಪುರಾಣ ಅಂತ ರಚನಂತೆರೆ. ಋಗ್ಯಜುಸ್ಸಾಮ ಅಥರ್ವಾಖ್ಯಾಃ ವೇದಾಶ್ಚತ್ವಾರ ಉದ್ಧೃತಾಃ ಇತಿಹಾಸ ಪುರಾಣಂ ಚ ಪಂಚಮೋ ವೇದ ಉಚ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.